ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಮತ್ತೊಂದು ದಿನ ದೇವರ ಸಮ್ಮುಖದಲ್ಲಿ ಬಂದು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ದೇವ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾರೆ. ನಮ್ಮನ್ನು ಕಳೆದ ವಾರವೆಲ್ಲ ಕಾಪಾಡಿ ತನ್ನ ಸಮ್ಮುಖಕ್ಕೆ ಬರುವಂತೆಯೂ ದೇವರು ಕೊಡುವಂಥ ಎಚ್ಚರಿಕೆಗಳನ್ನು, ದೇವರು ಕೊಡುವ ವಾಗ್ದಾನಗಳನ್ನು, ದೇವರು ನಮಗೆ ತಿಳಿಸುವ ವಿಷಯಗಳನ್ನು ನಾವು ಕೇಳಲಿಕ್ಕೆ ಆತನ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ಈ ದಿನ ಒಂದು ಮುಖ್ಯವಾದಂಥ ವಾಕ್ಯವನ್ನು ಓದಿಕೊಂಡ ನಂತರ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ ಅದರ 17ನೇ ವಾಕ್ಯ. ಎಲೈ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಇಲ್ಲಿ ಹೇಳುತ್ತಾ ಇರುವಂಥ ಮಾತು, ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ ಎಂದು ಹೇಳುತ್ತದೆ. ಇದೇ ಒಂದು ಅಧ್ಯಾಯದಲ್ಲಿ 32ನೇ ಅಧ್ಯಾಯ 27ನೇ ವಚನವನ್ನು ನೀವು ನೋಡುವಾಗ 10 ವಚನದ ನಂತರ, ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದು ಉಂಟೋ ಎಂದು ಕೇಳುತ್ತಾ ಇದ್ದಾರೆ. ಪ್ರಿಯ ದೇವಜನವೇ, ಪ್ರತ್ಯೇಕವಾಗಿ ಏನಾದರೂ ಒಂದು ಕೇಡು ಸಂಭವಿಸುವಾಗ, ಎಲ್ಲಿ ಆದರೂ ಬಿಸ್ನೆಸ್ಸು ನಡೆಯೋದಿಲ್ಲ, ಲಾಸ್ ಆಗುತ್ತೆ ಅಂತ ಗೊತ್ತಾದರೆ ಅಲ್ಲಿ ಬಿಸ್ನೆಸ್ಸನ್ನು ಯಾರೂ ಮಾಡೋಕ್ಕೆ ಹೋಗಲ್ಲ. ನೀವು ಆಲೋಚನೆ ಮಾಡಿ, ಬೇಸಿಗೆ ಕಾಲದಲ್ಲಿ ಕಂಬಳಿ ಯಾರಾದರೂ ಮಾರ್ತಾರಾ? ಬೇಸಿಗೆ ಕಾಲ ತುಂಬ ಬಿಸಿಯಪ್ಪ, ಸೆಕೆ, ಮೋ ಕಂಬಳಿ ಅಮ್ಮೋ ಕಂಬಳಿ ಅಂತ ಬಂದರೆ ಏನಂತಾರೆ ಅವರು? ಏನಪ್ಪ ಬುದ್ಧಿ ಐತೆ ನಿನಗೆ, ಬೇಸಿಗೆ ಕಾಲದಲ್ಲಿ ಕಂಬಳಿ ಮಾರಕ್ಕೆ ಬಂದಿದೀಯಾ ಅಂತ ಹೇಳ್ತಾರೆ, ಹೌದಲ್ವಾ? ಅದೇ ರೀತಿಯಲ್ಲಿ ಚಳಿಗಾಲದಲ್ಲಿ ನಾವೇನಾದರೂ ಬೇಸಿಗೆ ಕಾಲದ್ದೇನಾದರೂ ಬಟ್ಟೆಗಳು ಮಾರಿದ್ರೆ ಅದು ತಗೊಳ್ತಾರೆ. ಅದು ಬೇಡದೇ ಇರೋದನ್ನು ಅವ್ರೇನು ಮಾಡೋದಿಲ್ಲ, ತಗೊಳ್ಳೋದಿಲ್ಲ. ಒಂದು ವೇಳೆ ನಷ್ಟ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಳಿ, ನಷ್ಟ ಆಗೋ ಜಾಗದಲ್ಲಿ ಯಾರೂ ಕೂಡ ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಏನೂ ಬರಲ್ಲಪ್ಪ, ಆ ಬೆಳೆನೇ ಆ ಭೂಮಿಯಲ್ಲಿ ಬರಲ್ಲ, ಆ ಊರಲ್ಲಿ ಏನು ಮಾಡಿದ್ರೂ ಸಿಗಲ್ಲ, ಆ ಸ್ಥಳದಲ್ಲಿ ಹಂಗೆ ಅಪ್ಪ ಅಂತ ಹೇಳುವಾಗ ನಾವೇನು ಹೇಳ್ತೀವಿ? ನಿಜಾನೇ, ಅಲ್ಲಿ ಬರಲ್ಲ. ಒಂದು ಉದಾಹರಣೆಗೆ, ಒಂದು ಸ್ಥಳದಲ್ಲಿ ತುಂಬ ಜನರು ಬೋರ್ ಹಾಕ್ತಾರೆ, ಅಕ್ಕಪಕ್ಕದವರೆಲ್ಲ ಒಂದು 10-20 ಬೋರ್ ಹಾಕ್ತಾರೆ. ಸಾಧಾರಣವಾಗಿ ಜ್ಞಾನಿ ಆದರೆ ಏನು ಆಲೋಚನೆ ಮಾಡ್ತಾನೆ? ಇಲ್ಲೆಲ್ಲ ಇಷ್ಟು ಬೋರ್ಗಳು ಹಾಕಿದ್ದಾರೆ, ಒಂದರಲ್ಲೂ ನೀರು ಸಿಕ್ಕಿಲ್ಲ, ನಾನು ಹಾಕಿದ್ರೂ ಕೂಡ ಸಿಗಲ್ಲ, ಆದ್ದರಿಂದ ನಾನು ಹಾಕಕ್ಕೆ ಹೋಗಬಾರ್ದು ಅಂತ ತೀರ್ಮಾನ ಮಾಡ್ತಾನೆ. ಆದರೆ ನಷ್ಟ ಆಗಿರೋ ಜಾಗದಲ್ಲೇ ನಾನು ಮಾಡ್ತೀನಿ ಅಂತ ಹೋದರೆ ಏನು ಪ್ರಯೋಜನವೂ ಇಲ್ಲ. ಒಂದು ಬ್ಯಾಂಕು ದಿವಾಳಿ ಆಗುತ್ತೆ ಅಂತ ಗೊತ್ತಾದ ಮೇಲೂ ಆ ಬ್ಯಾಂಕಲ್ಲಿ ನಾವು ದುಡ್ಡು ಇಡ್ತೀವ? ಇಡೋದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಅರ್ಥ ಆಗುತ್ತದೆ, ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನು ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ಇಲ್ಲೇನಾಯಿತು ಗೊತ್ತಾ? ನೀವು ಗಮನಿಸಬೇಕಾದ್ರೆ ಯೆರೆಮೀಯನಿಗೆ ದೇವರು ಒಂದು ಆಲೋಚನೆ ಕೊಡ್ತಾನೆ. ಈಗ ಇಲ್ಲಿನ ಪರಿಸ್ಥಿತಿ ನಿಮಗೆ ಗೊತ್ತಾಗುವುದಾದರೆ, 588ನೇ ಕ್ರಿಸ್ತ ಪೂರ್ವದ ವರ್ಷದಲ್ಲಿ, ಈಗ ನಾವು ಕ್ರಿಸ್ತ ಶಕದಲ್ಲಿದ್ದೀವಿ, ಕ್ರಿಸ್ತ ಪೂರ್ವ 588ನೇ ಇಸ್ವಿಯಲ್ಲಿ ಯೆರೂಸಲೇಮನನ್ನು ನಾಶ ಮಾಡಲಿಕ್ಕಾಗಿ ವಿರೋಧಿಗಳೇನು ಮಾಡಿದ್ದಾರೆ? ಕಾದಿದ್ದಾರೆ. ಯಾರು ಕಾದಿದ್ದಾರೆ? ವಿರೋಧಿಗಳು. ಅವರು ಕಾತ್ಕೊಂಡಿದ್ದಾರೆ, ಯೆರೂಸಲೇಮನನ್ನು ನಾಶ ಮಾಡುವುದಕ್ಕಾಗಿ ಕಾತ್ಕೊಂಡಿದ್ದಾರೆ. ಅದನ್ನು ನಾವು ಈ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲ, ಅದರ ಅಧ್ಯಾಯದಲ್ಲಿ ನಾವು ಮುಂದಿನ ವಚನದಲ್ಲಿ ನೋಡ್ತಾ ಇದ್ದೇವೆ. ಆದರೆ ನಾನು ಹೇಳ್ತೀನಿ ಆ ವಿಷಯವನ್ನು. ಅಲ್ಲಿ ನಾಶ ಮಾಡಲಿಕ್ಕೆ 2ನೇ ವಚನವನ್ನು ಓದುವಾಗ, ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ 2ನೇ ವಚನ, ಆ ಕಾಲದಲ್ಲಿ ಬಾಬೇಲಿನ ಅರಸನ ಸೈನ್ಯವು ಯೆರೂಸಲೇಮನ್ನು ಮುತ್ತಿತ್ತು ಮತ್ತು ಪ್ರವಾದಿಯಾದ ಯೆರೆಮೀಯನು ಯೆಹೂದದ ರಾಜನ ಮನೆಗೆ ಸೇರಿದ ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದನು ಎಂದು ಹೇಳುತ್ತಾ ಇದೆ. ಈಗಿನ ಪರಿಸ್ಥಿತಿಯನ್ನು ಗಮನಿಸಿರಿ. ಅಲ್ಲಿ ಪರಿಸ್ಥಿತಿ ಏನಿದೆ? ಯೆರೂಸಲೇಮಿಗೆ ಜನರು ಏನು ಮಾಡಿದ್ದಾರೆ? ಮುತ್ತಿಗೆ ಹಾಕಿದ್ದಾರೆ, ಯುದ್ಧ ನಡೀತಾ ಇದೆ, ಎಲ್ಲ ಹಾಳಾಗುವಂಥ ಸ್ಥಿತಿಯಲ್ಲಿ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಳಾಗುವ ಸ್ಥಳದಲ್ಲಿ ದೇವರು ಯೆರೆಮೀಯನಿಗೆ ಒಂದು ಮಾತು ಹೇಳ್ತಾ ಇದ್ದಾನೆ. ಯೆರೆಮೀಯ,
ನೀನು ಹೋಗಿ ಅಲ್ಲಿ ಒಂದು ಸೈಟ್ ತಗೋ. ಎಲ್ಲಿ ತಗೋಬೇಕಂತೆ ಸೈಟು? ಎಲ್ಲಿ? ಯೆರೂಸಲೇಮಿನಲ್ಲಿ. ಆ ಯೆರೂಸಲೇಮಿನಲ್ಲಿ ಏನಾಗ್ತಾ ಇದೆ ಈಗ? ಯೆರೂಸಲೇಮಿನಲ್ಲಿ ಮುತ್ತಿಗೆ ಹಾಕಲ್ಪಡ್ತಾ ಇದೆ. ಶತ್ರುಗಳು ಬಂದು ವಶಪಡಿಸ್ಕೊಳ್ಳಕ್ಕಿದ್ದಾರೆ. ಅದೇ ನಾನು ಹೇಳಕ್ ಬರ್ತಾ ಇರೋದು. ಶತ್ರುಗಳು ಬಂದು ಯುದ್ಧ ಮಾಡಿ ವಶಪಡಿಸ್ಕೊಳ್ಳಕ್ಕಿದ್ದಾರೆ. ದೇವರೇನು ಹೇಳ್ತಾ ಇದ್ದಾರೆ? ಅಲ್ಲಿ ನೀನೊಂದು ಸ್ಥಳವನ್ನ ತೆಗೆದುಕೋ. ಅದಕ್ಕೆ ನಾನು ಹೇಳಿದ್ದು, ಅಲ್ಲಿ ಯುದ್ಧ ಮಾಡಿ ಅದನ್ನ ವಶ ಮಾಡ್ಕೊಳ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಜಾಗ ಯಾರೋ ಕಬ್ಜಾ ಮಾಡ್ಕೊಳ್ತಾರೆ ಅಂದ್ರೆ ನಾವು ಹೋಗಲ್ಲಿ ಸೈಟ್ ತಗೊಂಡ್ರೆ ನಮಗೆ ಸಿಗುತ್ತಾ? ಅದು ನಷ್ಟ ಆಗೋ ಜಾಗದಲ್ಲಿ ನಾವು ಬಿಸ್ನೆಸ್ ಮಾಡಿದ್ರೆ ನಮ್ಗೆ ಬರುತ್ತಾ? ಕಷ್ಟಕರವಾಗಿರುವಂಥ ವಾತಾವರಣದಲ್ಲಿ ಬೇಡದೇ ಇರುವಂಥ ವಸ್ತುಗಳನ್ನು ನಾವು ಮಾರಕ್ಕೆ ಆಗಲ್ಲ. ಯೆರೆಮೀಯನು ಅಂದುಕೊಂಡಿರ್ಬೋದು, ದೇವ್ರೆ ಅವರು ಬಂದು ಯೆರೂಸಲೇಮನ್ನೇ ನಾಶ ಮಾಡಿ ಎಲ್ಲ ಹಿಡ್ಕೊಂಡು ಹೋಗಕ್ಕಿದ್ದಾರೆ, ಈಗ ನೀನೇನಂತ ಹೇಳ್ತಾ ಇದೀಯ ನನಗೆ ಅಲ್ಲಿ ಹೋಗ್ಬಿಟ್ಟು ನೀನೊಂದು ಜಾಗವನ್ನು ತೆಗೆದುಕೋ ಅಂತ ಹೇಳ್ತಾ ಇದೀಯ ಅಂತ ಅಂದ್ಕೊಂಡಿರ್ಬೋದು. ನೀವು ನಾನು ದೇವ್ರು ಹೇಳಿದ್ರೆ ಆ ಕೆಲಸ ಮಾಡ್ತೀವಾ? ದೇವ್ರು ಹೇಳ್ತಾನೆ, ಹೋಗಪ್ಪ ಒಂದು ಊರಲ್ಲಿ, ಯಾವುದೋ ನಿಮ್ಮ ಊರಲ್ಲಿ ಒಂದು ಜಾಗ ತಗೋ ಅಂತ ಹೇಳಿದರೆ, ಆ ಜಾಗ ಗೌರ್ಮೆಂಟ್ ಅವ್ರು ಕಿತ್ಕೊಳ್ತಾರೆ ಅಂತ ಗೊತ್ತಾದರೆ ನಾವು ಅಲ್ಲಿ ಹೋಗಿ ಜಾಗ ತಗೊಳ್ತೀವಾ? ಎಲ್ಲರೂ ಹೇಳ್ತಾರೆ ಬುದ್ಧಿ ಇಲ್ಲ ನಿನಗೆ, ಆಲ್ರೆಡಿ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ಆ ಜಾಗ ಯಾರು ಇಟ್ಕೊಳ್ಳಂಗಿಲ್ಲ, ಕಿತ್ಕೊಳ್ತೀವಂತ. ಅಲ್ಲಿ ಹೋಗಿ ನೀನು ಸೈಟ್ ತಗೊಳ್ತೀಯ ಅಂದರೆ ಹೆಂಗಪ್ಪ? ಅಂದರೆ ನೋಡಿ ಹೆಂಗಿದೆ ಅಂದರೆ, ದೇವರ ಮಾತು ಹೇಗಿದೆ ಅಂದರೆ, ಕೆಲವು ಸಾರಿ ದೇವರ ಮಾತು ನಾವು ಊಹೆ ಮಾಡುವುದು, ನಮ್ಮ ಆಲೋಚನೆ ಮಾಡುವುದು ನಮಗೆ ಗೊತ್ತಿಲ್ಲ. ನಷ್ಟವಾಗುವ ಜಾಗದಲ್ಲಿ ನಾವು ಯಾರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ನಾವು ಯೋಚನೆ ಮಾಡ್ತೀವಿ ಏನಂದರೆ, ಅಯ್ಯೋ ಈ ಜಾಗ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ಬಿಸ್ನೆಸ್ ಸರಿ ಇಲ್ಲ, ಈ ಫ್ಯಾಮಿಲಿ ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ ಅಂತ ನಾವೇ ಡಿಸೈಡ್ ಮಾಡ್ತೀವಿ. ಆದರೆ ದೇವರು ಒಂದು ಮಾತನ್ನು ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ. ಅದೇ ಮಾತನ್ನು ನಾವು 7ನೇ ವಚನದಲ್ಲಿ ನೋಡ್ತಾ ಇರೋದು. 7ನೇ ವಚನದಲ್ಲಿ, ಈಗೋ ನಿನ್ನ ಚಿಕ್ಕಪ್ಪನಾದ ಶಲ್ಲೂಮನ ಮಗನಾಗಿರುವ ಅನುಮೇಲನ ನಿನ್ನ ಬಳಿಗೆ ಬಂದು ಅನಾತೋತಿನಲ್ಲಿರುವ ನನ್ನ ಹೊಲವನ್ನು ಕೊಂಡುಕೋ, ಪರಾಧೀನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನದೇ ಎಂದು ಹೇಳಿದನು. ಅವನು ಬಂದು ಹೇಳ್ತಾ ಇದ್ದಾನೆ, ನಂದೊಂದು ಜಾಗ ಇದೆಯಪ್ಪ, ಚಿಕ್ಕಪ್ಪನ ಮಗನಾದವನು ಬಂದು ಹೇಳ್ತಾ ಇದ್ದಾನೆ, ನೀನು ನನ್ನ ಹೊಲವನ್ನು ಏನು ಮಾಡ್ಕೋ? ಕೊಂಡುಕೋ. ಒಂದು ಕಡೆ 2ನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಬಾಬೇಲಿನ ಅರಸನ ಸೈನ್ಯವು ಯೆರೂಸಲೇಮನ್ನು ಮುತ್ತಿತ್ತು, ಮುತ್ತಿಗೆ ಹಾಕಲ್ಪಟ್ಟಿದೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಹೋಗಿ ಅವರ ಜಾಗವನ್ನು ತೆಗೆದುಕೋ. ದೇವರ ಉದ್ದೇಶ ಏನಿರುತ್ತೋ ನೋಡೋಣ. ಅದರ 32ನೇ ಅಧ್ಯಾಯ 9 ಮತ್ತು 10ನೇ ವಚನಕ್ಕೆ ಓದುವಾಗ, ಆಗ ನನ್ನ ಚಿಕ್ಕಪ್ಪನ ಮಗನಾದ ಅನಮೇಲನಿಂದ ಅನಾತೋತಿನಲ್ಲಿರುವ ಹೊಲವನ್ನು ನಾನು ಕೊಂಡುಕೊಂಡು ಅದರ ಕ್ರಯವಾಗಿ 17 ತೊಲ ಬೆಳ್ಳಿಯನ್ನು ತೂಕ ಮಾಡಿ ಅವನಿಗೆ ಕೊಟ್ಟೆನು. ಪತ್ರಕ್ಕೆ ರುಜು ಹಾಕಿ ಮುಚ್ಚಿ, ಅಂದರೆ ಮುಚ್ಚಳಕ್ಕೆ ಸಾಕ್ಷಿಗಳನ್ನು ಹಾಕಿಸಿ ತ್ರಾಸಿನಲ್ಲಿ ಆ ಬೆಳ್ಳಿಯನ್ನು ತೂಗಿ ಅವನಿಗೆ ಕೊಟ್ಟನು. ಆವಾಗೆಲ್ಲ ದುಡ್ಡಿಲ್ವಲ್ಲ, ಆವಾಗ ಬೆಳ್ಳಿ ಬಂಗಾರ ಇಲ್ಲ ಕಾಸು ಇದೇನು ಮಾಡ್ತಾ ಇದ್ರು, ತೂಗಿ ಕೊಡ್ತಾ ಇದ್ರಂತೆ. ಅವನು ಇಷ್ಟಪ್ಪ ಅಂತ ತೂಗಿ ಕೊಟ್ಟು ಆ ಜಾಗವನ್ನು ತೆಗೆದುಕೊಂಡ ಎಂದು ಹೇಳುತ್ತಾ ಇದೆ. ಈಗ ನೋಡಿ, ದೇವರ ಉದ್ದೇಶ ಏನೋ ಗೊತ್ತಿಲ್ಲ. ಶತ್ರುಗಳು ಬಂದು ಅದನ್ನು ವಶ ಮಾಡ್ಕೊಳ್ತಾರೆ. ಆದರೆ ಇವನಿಗೆ ಹೇಳ್ತಾ ಇದ್ದಾನೆ, ನೀನಾದರೂ ಹೋಗಿ. ನಾವೇನು ಮಾಡ್ತೀವಂದರೆ, ನಾಶವಾಗುವ, ನಷ್ಟವಾಗುವ, ಕಷ್ಟವಾಗುವ ಜಾಗದಲ್ಲಿ ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ದೇವರು ಹೇಳಿದರೆ ನಾವು ಮಾಡಬೇಕಾಗ್ತದೆ. ಕೆಲವು ಸಾರಿ ನಾವು ನೋಡುವಾಗ ಅಬ್ರಹಾಮನಿಗೂ ಲೋಟನಿಗೂ ಒಂದು ಆಸ್ತಿಯ ವಿವಾದ ಬಂತು. ಆ ವಿವಾದ ಬಂದಾಗ ಅಬ್ರಹಾಮನು ಲೋಟನಿಗೆ ಹೇಳುತ್ತಾನೆ, ಲೋಟ ನೀನು ನೋಡು, ನಿನಗೆ ಯಾವುದು ಬೇಕೋ ಅದು ತಗೋ, ಬಿಟ್ಟಿದ್ದು ನನಗೆ ಕೊಡು ಅಂದ. ಆಗ ಲೋಟನೇನು ಮಾಡ್ದ? ಕಣ್ಣೆತ್ತಿ ನೋಡ್ದ. ನೋಡುವಾಗ ಅವನ ಕಣ್ಣಿಗೆ ಏನು ಕಾಣಿಸ್ತು? ಚೆನ್ನಾಗಿ ಫಲವತ್ತಾದ ಭೂಮಿ ಕಾಣಿಸ್ತು. ಈ ಕಡೆ ನೋಡ್ತಾನೆ, ಎಲ್ಲ ಬರಡು ಭೂಮಿ. ಅವನು ಹೇಳ್ತಾನೆ, ಅಬ್ರಹಾಮನು ಹೇಳಿದ್ದು, ನೀನು ಪೂರ್ವಕ್ಕೆ ಹೋದರೆ ನಾನು ಪಶ್ಚಿಮಕ್ಕೆ ಹೋಗ್ತೀನಿ, ನೀನು ಉತ್ತರಕ್ಕೆ ಹೋದರೆ ನಾನು ದಕ್ಷಿಣಕ್ಕೆ ಹೋಗ್ತೀನಪ್ಪ. ಅಂದರೆ ಆಪೋಸಿಟ್ ಸೈಡು. ನೀನು ಇದು ಬೇಕು ಅಂದರೆ ನಾನು ಈ ಕಡೆ ಹೋಗ್ತೀನಿ, ಇಬ್ಬರಿಗೂ ಏನು ಬೇಡ. ಸರಿ, ಆಗ ಏನು ಮಾಡಿದರು? ಈ ಒಂದು ಲೋಟನು ಕಣ್ಣೆತ್ತಿ ನೋಡದ ಫಲವತ್ತತೆಯನ್ನು ಆಯ್ಕೆ ಮಾಡಿಕೊಂಡ. ಆದರೆ ಅಬ್ರಹಾಮನಿಗೆ ಫಲ ಇಲ್ಲದೆ ಇರೋದು, ಬೆಳೆ ಬೆಳೀದೇ ಇರೋ ಬರಡು ಭೂಮಿಯನ್ನು ಕೊಟ್ಟರು. ಆದರೆ ಕಾಲ ಕಳೆದಂತೆ ಏನಾಗುತ್ತೆ? ಬರಡು ಭೂಮಿ ಏನಾಗುತ್ತೆ? ಫಲವತ್ತಾಗುತ್ತದೆ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಿಯ ದೇವಜನವೇ,
ಆದರೆ ಲೋಟನು ತೆಗೆದುಕೊಂಡಂತ ಫಲವತ್ತಾದ ಭೂಮಿ ಏನಾಗೋಯ್ತು? ಸೊದೋಮ್ ಗೋಮರ ಪಟ್ಟಣಗಳಲ್ಲಿ ಬೆಂಕಿ ಗಂಧಕಗಳ ಉರಿಯುವುದಕ್ಕೆ ಬಿದ್ದೋಯ್ತು. ಇವತ್ತು ಹೇಳ್ತಾರೆ ಅಲ್ಲಿ ಒಂದು ಹುಲ್ಲುಕಡ್ಡಿ ಕೂಡ ಬೆಳೆಯಲ್ಲ ಅಂತ ಹೇಳಿ, ಇವತ್ತಿಗೂ ಕೂಡ. ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ಓ ಇದು ಫಲವತ್ತಾಗಿದೆ, ಇದು ಚೆನ್ನಾಗಿದೆ, ಈ ಕುಟುಂಬ ಚೆನ್ನಾಗಿದೆ, ಈ ಸಭೆ ಚೆನ್ನಾಗಿದೆ, ಈ ವಿಷಯ ಚೆನ್ನಾಗಿದೆ ನಾವಂದುಕೊಳ್ಳುತ್ತೇವೆ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಸರಿಯಾಗಿದೆಯಾ? ದೇವರ ದೃಷ್ಟಿಯಲ್ಲಿ ಚೆನ್ನಾಗಿಲ್ಲ ಅಂದರೆ ನಾವೆಷ್ಟೇ ಪ್ರಯತ್ನ ಪಟ್ಟರು, ನಾವು ಏನೇ ಮಾಡಿದ್ರೂ ಕೂಡ ಅದು ಫಲದಾಯಕವಾಗಿ ನಮಗೆ ಕಾಣಿಸುವುದಿಲ್ಲ, ಅದು ಒಳ್ಳೆಯದಾಗಿರುವುದಿಲ್ಲ. ಆದರೆ ಒಂದು ಮಾತು ಸತ್ಯ, ದೇವರ ಚಿತ್ತವನ್ನು ತಿಳಿದುಕೊಂಡ್ರೆ ಅದು ಒಂದು ವೇಳೆ ಆ ಹುಡುಗಾಗೆ ಒಂದು ವೇಳೆ ಜಾಬ್ ಇಲ್ಲದೆ ಇರಬಹುದು, ಅವರ ಕುಟುಂಬದಲ್ಲಿ ಶ್ರೀಮಂತಿಕೆ ಇಲ್ಲದೆ ಇರಬಹುದು, ಆ ಒಂದು ಊರಲ್ಲಿ ದೇವರು ಹೋಗು ಅಬ್ರಹಾಮನಿಗೆ ಹೇಳ್ದ, ನೀನು ನಿನ್ನ ಊರನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಎಂದು ಹೇಳಿದ. ಹೋಗುವಾಗ ಹೇಗಿರುತ್ತೋ ಏನಿರುತ್ತೋ ನಮಗೆ ಗೊತ್ತಿಲ್ಲ, ಆದರೂ ದೇವರ ಮಾತಿನ ಮೇಲೆ ನಾವು ಭರವಸೆ ಇಡಬೇಕು. ಯಾಕೆ ಇಡಬೇಕು? ಯಾಕೆಂದ್ರೆ ದೇವರಿಗೆ ಭವಿಷ್ಯ ಗೊತ್ತು, ದೇವರಿಗೆ ಮುಂದೆ ಏನಾಗುತ್ತದೋ ಅದನ್ನು ಚೆನ್ನಾಗಿ ಗೊತ್ತುಂಟು. ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ನಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ಸಾರಿ ಇದೇ ರೀತಿಯಾಗಿ ದೇವರು ಹೋಗು ಅಂದರೆ, ಮಾಡು ಅಂದರೆ ನಾವು ಮಾಡಬೇಕು, ಹೋಗಬೇಕು. ಮತ್ತು ಕಾಯಿ ಅಂದರೆ ನಾವೇನು ಮಾಡಬೇಕು? ಕಾಯಬೇಕು. ಅನೇಕ ಸಾರಿ ನಮಗೆ ದೇವರು ಬೇರೆ ಏನಾದರೂ ವಿಚಾರಗಳನ್ನು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ, ಆದರೆ ನಾವು ಕಾಯಬೇಕಂದ್ರೆ ನಮಗೆ ಆಗಲ್ಲ. ನಿಜ ಹೇಳಬೇಕಾದ್ರೆ ದೇವರು ಕಾಯಿ ಅಂತ ಹೇಳಿದ್ರೆ ಅದರ ಅರ್ಥ ಎಷ್ಟು ಕಾಲ ಕಾಯಬೇಕು ದೇವ್ರೆ, ಎಷ್ಟು ದಿನ ಅಂತ ನಾನು ನೋಡಬೇಕು, ಇನ್ನು ಎಷ್ಟು ದಿನ ಅಂತ ನಾನು ಈ ರೀತಿ ಇರಬೇಕು ನಮಗನಿಸುತ್ತೆ ಅಲ್ವಾ? ಆದರೆ ದೇವರು ಹೇಳ್ತಾನೆ, ಒಳ್ಳೆ ಫಲ ನಿನಗೆ ಸಿಗಬೇಕಾದರೆ, ಆಶೀರ್ವಾದ ನಿನಗೆ ಸಿಗಬೇಕಾದರೆ ನೀನೇನು ಮಾಡಬೇಕು? ನನ್ನ ಮಾತಿನಂತೆ ನೀನು ಕಾಯಬೇಕು ಎಂದು ಹೇಳಿದನು. ಇವತ್ತು ನನ್ನ ಪ್ರಿಯ ಜನವೇ, ಬೈಬಲಲ್ಲಿ ಒಂದು ಕಡೆಯಲ್ಲಿ ನಾವು ನೋಡುತ್ತೇವೆ, ಆದಿಕಾಂಡ ಗ್ರಂಥಗಳಲ್ಲಿ ನೋಡುವಾಗ ಈಸಾಕನು ಒಂದು ಊರಿಗೆ ಹೋದ. ಈಸಾಕ್ ಗೆರಾನಿಗೆ ಹೋದಾಗ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಬಾವಿಗಳನ್ನು ತೋಡ್ತಾ ಇರ್ತಾರೆ, ಆದರೆ ಯಾರಿಗೂ ಕೂಡ ನೀರು ಸಿಗೋದಿಲ್ಲ, ನೀರೇ ಸಿಕ್ಕಿರೋದಿಲ್ಲ. ಎಲ್ಲ ಕಡೆಗಳಲ್ಲಿ ನೀರು ಪ್ರಯತ್ನ ಪಡ್ತಾ ಇರ್ತಾರೆ, ನೀರು ಸಿಕ್ಕಿರಲ್ಲ. ಆ ಕಾಲದಲ್ಲಿ ಬೋರ್ವೆಲ್ ತರ, ಈಗ ಬೋರ್ವೆಲ್ ತರ, ಆ ಕಾಲದಲ್ಲಿ ಏನಾಗಿತ್ತು? ಬಾವಿಗಳಾಗಿತ್ತು. ಈಗ ನಾವು ನೋಡುವಾಗ ಬಾವಿಗಳನ್ನ ಅಗೆಯುವಾಗ ಅಲ್ಲಿರುವಂತ ಸ್ಥಳಗಳಲ್ಲಿ ನೀರು ಸಿಕ್ಕಲೇ ಇಲ್ಲ. ಆದರೆ ಯಾವಾಗ ಈಸಾಕನು ಬಂದು ಆ ಸ್ಥಳದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ದೈವಭಕ್ತಿಯಿಂದ ಬಾವಿ ಅಗಿತಾನೋ, ಸುತ್ತಲೂ ಅವರಿಗೆ ನೀರು ಸಿಗಲಿಲ್ಲ ನೋಡಿ. ಆದರೆ ಇವನು ಎಲ್ಲಿ ಬಾವಿ ಅಗಿದ್ರು ನೀರು ಅವನಿಗೆ ಸಿಗ್ತದೆ. ಅವ್ರು ಹೇಳ್ತಾರೆ, ನಾವು ಇಲ್ಲೆಲ್ಲೇ ಅಗದಿದ್ದೀವಿ ಬಾವಿ, ನಮಗೆ ನೀರು ಸಿಗಲಿಲ್ಲ, ನೀನು ಅಗದ್ರೆ ಹೆಂಗೆ ಸಿಗುತ್ತೆ, ನೀನು ಅಗದ್ರೆ ಹೆಂಗೆ ಸಿಗುತ್ತೆ? ಅದು ಅವರಿಗೆ ಆಶ್ಚರ್ಯವಾದದ್ದು. ಅವರೇನು ಮಾಡಿದ್ರು, ಇಲ್ಲಪ್ಪ ನೀನು ಬೇರೆ ಊರಿನವನು, ನೀನು ಇಲ್ಲಿಗೆ ಬಂದು ಬಾವಿ ಅಗೆದು ಬಿಟ್ಟಿದೆಯಾ, ನಾವು ಕೊಡೋಕ್ಕಾಗಲ್ಲ, ನೀನು ಎಲ್ಲಾದರೂ ಹೋಗೋ, ನಮಗೆ ಕೊಟ್ಬಿಡು ಬಾವಿ ಅಂತ ಬಾವಿಯನ್ನು ಕಿತ್ಕೊಂಡ್ರು. ಆಮೇಲೆ ಸರಿ ಅಂತ ಆ ಸ್ಥಳವನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಾನೆ, ಇನ್ನೊಂದು ಸ್ಥಳದಲ್ಲಿ ಬಾವಿಯನ್ನು ಅಗಿತಾನೆ. ಅಲ್ಲಿನೂ ಯಾರಿಗೂ ನೀರು ಸಿಕ್ಕಿರಲ್ಲ, ಆದರೆ ಇವನು ಅಗಿದ್ರೆ ಮಾತ್ರ ಏನು ಸಿಗುತ್ತೆ? ಇವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಇನ್ನು ಬಂದ್ಬಿಟ್ಟು, ಏನಪ್ಪ ನೀನು ಅಲ್ಲಿ ಆಗದೆ ಸಿಕ್ತು, ಇಲ್ಲಿ ಆಗಿದ್ರೆ ಸಿಕ್ಕಿದೆ, ಇಲ್ಲ ಇದು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅಲ್ಲಿಂದನೂ ಬಿಡಿಸಿದ್ರು. ಆಮೇಲೆ ಇನ್ನೊಂದು ಸ್ಥಳಕ್ಕೆ ಹೋಗಿ ಬಾವಿ ಅಗಿತಾನೆ, ಅಲ್ಲಿ ಏನಾಯ್ತು? ಅಲ್ಲಿ ಕೂಡ ಈಗ ಇವ್ರಿಗೆ ಅರ್ಥ ಆಯಿತು, ಓಹೋ ಸ್ಥಳದಲ್ಲಿ ಅಲ್ಲ ಇರೋದು, ವ್ಯಕ್ತಿಯಲ್ಲಿರೋದು. ಕೆಲವರು ಹೇಳ್ತಾರೆ, ನಿನ್ನ ಹೆಸರಲ್ಲಿ ನೀರಿಲ್ಲ. ನಾನು ಅದನ್ನು ಕೇಳಿದ ಕೆಲವು ಸಾರಿ ನನಗೆ ಆಶ್ಚರ್ಯ ಆಯಿತು. ಅದು ಏನಪ್ಪ ಹಿಂಗೆ ಹೇಳ್ತವ್ರು ಇವರು? ಕೆಲವ್ರ ಹೆಸರಲ್ಲಿ ನೀರಿರಲ್ಲಂತೆ, ಅವರೆಲ್ಲೇ ಬೋರ್ ಹಾಕಲಿ ನೀರು ಸಿಗಲ್ಲಂತೆ. ಆದರೆ ಕೆಲವ್ರ ಹೆಸರಲ್ಲಿ ನೀರಿರುತ್ತಂತೆ, ಅವ್ರು ಎಲ್ಲೇ ಬೋರ್ ಹಾಕಿದ್ರು ಸಿಗುತ್ತಂತೆ. ಅದೇನೋ ಅದು ನಾನು ಹೊಸದಾಗಿ ಕೇಳಿದ್ದೀನಿ. ನಿಮ್ಮ ಹೆಸರಲ್ಲಿಲ್ಲ ನೀರು ಬಲ, ಹೆಸರು ಬಲ ಕೇಳಿದ್ದೀನಲ್ಲ, ನೀರು ಬಲ ಕೇಳಿದ್ದೀರ? ಹೆಸರು ಬಲಗಳು ಬರೋ ಮದುವೆಗೆ ಮುಂಚೆ ಏನು ಮಾಡಬೇಕಂತೆ? ಹೆಸರುಗಳು ಕೊಡ್ತಾರೆ. ಹೆಸರುಗಳಿಗೆ ಬಲ ಬಂದರೆ ಆವಾಗ ಚೆನ್ನಾಗಿರ್ತದೆ ಮದುವೆ, ಹೆಸರುಗಳಿಗೆ ಬಲ ಬಂದಿಲ್ಲ ಅಂದರೆ ಆ ಮನೆಯ ಕುಟುಂಬ ಇರಲ್ಲ ಅಂತ. ಓಕೆ ನನ್ನ ಪ್ರಿಯ ದೇವಜನವೇ, ಹಾಗೆ
ಅಲ್ಲಿ ನಾವು ನೋಡುತ್ತೇವೆ, ಅವನು ಅಗದ ಜಾಗದಲ್ಲೆಲ್ಲ ಬಂತು. ಇಲ್ಲಿ ಏನಂದರೆ, ವಿಷಯ ಏನಂದರೆ, ನಾವು ಮನುಷ್ಯರ ಹೆಸರಲ್ಲ, ಸ್ಥಳದಲ್ಲೇ ಅಲ್ಲ, ದೇವರ ಕೃಪೆ ಇದ್ದರೆ, ದೈವಾನುಗ್ರಹ ಇದ್ದರೆ ಎಲ್ಲ ಸ್ಥಳಗಳಲ್ಲಿ ದೇವರು ಕೊಡುತ್ತಾನೆ. ಇಸ್ರಾಯೇಲರಿಗೆ ದೇವರು ಬಂಡೆಯಿಂದ ನೀರು ಸೀಳಿ ಕೊಟ್ಟನಂತೆ. ಬಂಡೆ ಸೀಳಿದ್ರೆ ನೀರು ಕೊಡುತ್ತಾ? ಈಗ ಒಂದು ಬಂಡೆಗಲ್ಲಿದೆ, ನೀರು ಸೀಳಿದ್ರೆ ಬರುತ್ತಾ? ಓಕೆ, ಬಂಡೆಯಲ್ಲಿ ನೀವು ಹೇಳ್ಬೋದು ಬಂಡೆಯಲ್ಲಿ ನೀರು ಬರ್ಬೋದಲ್ಲ, ಕೋಲಲ್ಲಿ ನೋಡಿದ್ರೆ ನೀರು ಬರುತ್ತಾ ಬಂಡೆಗೆ? ಆದರೆ ನೋಡಿ, ಅದು ದೇವರಿಗೂ ಮನುಷ್ಯರಿಗಿರುವಂಥ ವ್ಯತ್ಯಾಸ. ದೇವರು ಹೇಳಿದನು, ಮೋಶೆ ನಿನ್ನ ಕೋಲ್ ತಗೊಂಡು ಬಂಡೆಗೆ ಹೊಡಿ ಅಂತ ಹೇಳಿದ. ಆಲೋಚನೆ ಮಾಡಿ, ಒಂದು ಕೋಲಲ್ಲಿ ಬಂಡೆ ಹೊಡೆದ್ರೆ ಕೋಲ್ ಮುರಿಯುತ್ತಾ, ಬಂಡೆ ಮುರಿಯುತ್ತಾ? ಬಂಡೆ ಮುರಿಯುತ್ತಾ? ಕೋಲೆ ಮುರಿಯುತ್ತೆ. ಯಾಕೆಂದ್ರೆ ಬಂಡೆಗಲ್ಲಿಗೇನು, ಬಂಡೆಗಲ್ಲು ಹಂಗೆ ಇರ್ತದೆ ಅಲ್ವಾ? ಆದರೆ ಬಂಡೆಗಲ್ಲು ಹಂಗೆ ಇರ್ತದೆ, ಕೋಲು ಮುರಿದೋಗುತ್ತೆ. ಅದು ನನ್ನ ಪ್ರಿಯ ದೇವಜನವೇ, ನೋಡಿ, ದೇವರು ಹೇಳಿದಾಗ ಹೊಡೆದ್ರೆ ಆ ಕೋಲು ಮುರಿದೋಗಿಲ್ಲ, ಬದಲಾಗಿ ಬಂಡೆ ಸೀಳಿ ನೀರು ಬಂತು. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಿಯ ದೇವಜನ, ನೋಡಿ, ದೇವರಿಗೂ ಮನುಷ್ಯರಿಗೂ ಇರುವಂಥ ವ್ಯತ್ಯಾಸ ಅದೇ, ಇನ್ನೇನು ಅಲ್ಲ. ನಮ್ಮ ಕಣ್ಣಿಗೆ ಅದು ಬರೀ ಬಂಡೆ, ನಮ್ಮ ಕಣ್ಣಿಗೆ ಅದು ಬರಡು ಭೂಮಿ, ನಮ್ಮ ಕಣ್ಣಿಗೆ ಅದು ಏನು ಪ್ರಯೋಜನ ಇಲ್ಲದೆ ಇರುವಂಥದ್ದು. ಆದರೆ ದೇವರ ದೃಷ್ಟಿಗೆ ಅದು ಆಶೀರ್ವಾದಕರವಾದದ್ದು. ಯೆರೆಮೀಯನಿಗೆ ಈ ಒಂದು ದೇವರು ಹೇಳ್ತಾನೆ, ಯೆರೆಮೀಯ ಹೋಗಿ ಅಲ್ಲಿ ಸ್ಥಳ ತಗೊಂಡ್ರೆ, ಅಯ್ಯೋ ಇನ್ನು ಸ್ವಲ್ಪ ಕಾಲದಲ್ಲಿ ದಿನದಲ್ಲಿ ಈ ಭೂಮಿ ಎಲ್ಲ ಹಾಳು ಮಾಡುವಾಗ ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳಲಿಲ್ಲ. ಬದಲಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ಆ 7ನೇ ವಚನದಲ್ಲಿ, 17ನೇ ವಚನದಲ್ಲಿ, 27ನೇ ವಚನದಲ್ಲಿ ಏನಂದ್ರೆ, ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ. ಹೌದು, ಈ ಭೂಮಿಯಲ್ಲಿರುವಂಥ ನಿಧಿ ನಿಕ್ಷೇಪಗಳು ಆತನಿಗೆ ಗೊತ್ತುಂಟು. ಆಕಾಶದ ಮೋಡಗಳು, ಆಕಾಶದ ಪರಿಸ್ಥಿತಿಗಳು ಆತನಿಗೆ ಗೊತ್ತುಂಟು. ಆತನ ಹಿಡಿತದಲ್ಲಿವೆ. ಅದರಂತೆ ಮತ್ತೆ ಯೆರೆಮೀಯನ 32:27ರಲ್ಲಿ, ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದುಂಟೋ ಎಂದು ಕೇಳುತ್ತಾ ಇದ್ದಾರೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಅಸಾಧ್ಯವಾದಂಥ ಪರಿಸ್ಥಿತಿಗಳಿರಬಹುದು. ಕೆಲವರು ಹೇಳುವಂಥ ಮಾತೇನೆಂದರೆ, ಈ ಮನುಷ್ಯರು ಬದಲಾಗ್ತಾರಾ? ಇದು ನಡೆಯೋ ಕೆಲಸನೇನಾ? ಕೆಲವು ತಾಯಂದಿರು, ಕೆಲವು ತಂದೆ ಕೇಳ್ತಾರೆ, ನನ್ನ ಮಗ ಕುಡುಕ ಬದಲಾಗುವ ಅವಕಾಶ ಇದೆಯಾ? ಕೇಳಲ್ವಾ? ಕೇಳ್ತಾರೆ. ನಿಜ, ಇಲ್ಲ, ಅವನು ವರ್ಷಗಳಾಗಿ ಕುಡಿತಾ ಇದ್ದಾನೆ, ಅವನು ಮಾರ್ಪಡುವ ಅವಕಾಶನೇ ಇಲ್ಲ. ಆದರೆ ದೇವರಿಗೆ ಸಾಧ್ಯ. ನನ್ನ ಪ್ರೀತಿ, ಕೆಲವರು ಹೇಳ್ತಾರೆ, ಅಯ್ಯೋ 10 ವರ್ಷ ಆಯಿತು, ಸಾರಳಿಗೆ 90 ವರ್ಷ ಆಯಿತು, ಮಕ್ಕಳಾಗಿಲ್ಲ, ಮಕ್ಕಳಾಗುವ ಅವಕಾಶ ಇದೆಯಾ? ದೇವರಿಗೆ ಸಾಧ್ಯ. ನನ್ನ ಸಾಲ ಯಾರೂ ಸಹಾಯ ಮಾಡಲಾರದಷ್ಟು ಜಾಸ್ತಿ ಆಗೋಗಿದೆ. ಯಾವುದು ಮಾರಕ್ಕೂ ಇಲ್ಲ, ಎಲ್ಲಿಂದ ತಂದು ಕೊಡಕ್ಕೂ ಇಲ್ಲ, ನನಗೆ ಯಾರು ಸಹಾಯ ಮಾಡೋರೂ ಇಲ್ಲ. ನನ್ನ ಸಾಲದಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶ ಇದೆಯಾ? ಇಲ್ಲ ಅಂತ ಮನುಷ್ಯರು ಹೇಳ್ಬೋದು. ಆದರೆ ದೇವರು ಹೇಳ್ತಾನೆ, ನನಗೆ ಅಸಾಧ್ಯವಾದದ್ದುಂಟು. ದೇವರಿಗೆ ಅಸಾಧ್ಯವಾದದ್ದು ಉಂಟು. ಎಷ್ಟು ಜನರು ಲೋಕದಲ್ಲಿ ಎಲ್ಲ ಮೈ ಮೇಲೆ ಬಂಗಾರ ಹಾಕ್ಕೊಂಡಿದಾರಲ್ಲ. ಕೆಲವರು ಹೇಳ್ತಾರೆ, ನನ್ನ ಹತ್ರ ಏನು ಸ್ವಲ್ಪ ಬಂಗಾರ ಐತೆ, ಕಷ್ಟಕ್ಕೆ ಹಂಗೆ ಹೋಗಿ ಬ್ಯಾಂಕಲ್ಲಿ ಇಡ್ತೀನಿ, ದುಡ್ಡು ಎತ್ಕೊಂಡ್ಬರ್ತೀನಿ. ಬಂಗಾರ ಇದ್ದರೆ ಬ್ಯಾಂಕಲ್ಲಿ ದುಡ್ಡಿಗೆ ಇಡ್ತೀನಿ, ಎತ್ಕೊಂಡ್ಬರ್ತೀನಿ. ನನ್ನ ಹತ್ರ ದುಡ್ಡಿದ್ದಂಗೆ ಬಂಗಾರ ಇದ್ದರೆ. ಆದರೆ ಮನುಷ್ಯರ ಮೈ ಮೇಲಿರುವ ಬಂಗಾರ ಹೋಗಲಿ, ಮೈ ಮೇಲೆ ಕಡಿಮೆ ಇದೆಯಪ್ಪ. ಹೋಗಿ ಅಂಗಡಿಗಳಲ್ಲಿ ನೋಡಿದ್ದೀರಾ? ಹೋಗಿ ಸಿಟಿಯಲ್ಲಿ ಇರುವಂಥ ಬಂಗಾರದ ಅಂಗಡಿಗಳಲ್ಲಿ ನೋಡಬೇಕು, ಎಷ್ಟು ಬಂಗಾರ ಹಾಕಿಟ್ಟಿರ್ತಾರೆ. ಹಬ್ಬ ನೋಡ್ಬೇಕಲ್ಲಿ. ಆ ಮಲ್ಲೇಶ್ವರಮಲ್ಲಿ ಹೋಗಿ ನೋಡಿದ್ರೆ, ಶಿವಾಜಿನಗರಲ್ಲಿ ಹೋಗಿ ನೋಡಿದ್ರೆ, ಬೆಂಗಳೂರಲ್ಲಿ ಆ ಒಂದೊಂದು ಶಾಪಲ್ಲಿ ಎಷ್ಟೆಷ್ಟು ಬಂಗಾರ ಇರುತ್ತೆ ಅಂತ ನೋಡುವಾಗಲೇ ಆಶ್ಚರ್ಯ ಆಗ್ತದೆ. ಹಾಗಾದರೆ ಇನ್ನೂ ಎಲ್ಲಿಂದ ಬಂಗಾರ ಬರ್ತಾ ಇದೆ? ಬಂಗಾರ ಎಲ್ಲಾದ್ರೂ ತಯಾರು ಮಾಡೋಕ್ಕಾಗುತ್ತಾ? ಭೂಮಿಯಿಂದ ಅದು ಉತ್ಪತ್ತಿ ಆಗೋದು ತಾನೇ, ಮನುಷ್ಯರು ಮಾಡೋದಲ್ಲ ಅದು. ಅದರ ಅರ್ಥ ನಾನು ಹೇಳೋದು, ನಿಧಿ ನಿಕ್ಷೇಪಗಳು ಯಾರುವೋ? ದೇವರುವೋ. ಈ ಲೋಕದಲ್ಲಿ ಇರುವಂಥ ಸಿರಿ ಸಂಪತ್ತುಗಳು, ಭೂಮಿ ಆಕಾಶ ಸಮಸ್ತವು ಯಾರದು? ದೇವರದಾಗಿದೆ. ಇಲ್ಲಿ ಗಮನಿಸುವ ವಿಚಾರ ಏನೆಂದರೆ,
ಅಲ್ಲಿ ಹೇಳ್ತಾ ಇದ್ದಾರೆ, ಭೂಮಿ ಆಕಾಶಗಳೆಲ್ಲವೂ ನೀನು ಸೃಷ್ಟಿಸಿದ್ದಿ, ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ನಮ್ಮ ಜೀವಿತದಲ್ಲಿ ಫಲಿಸಬೇಕಾಗಿ ಮಾಡುವಂಥದ್ದು ದೇವರ ಕಾರ್ಯ. ಪ್ರಿಯ ದೇವಜನವೇ, ಸಫಲತೆ ಅನ್ನುವಂಥದ್ದು ದೇವರು ನಮಗೆ ಕೊಡುವಂಥ ಕಾರ್ಯ. ಲೌಕಿಕವಾದ ಸಫಲತೆ ಇದೆ. ಲೌಕಿಕವಾಗಿ ಬಿಸ್ನೆಸ್ ಅಲ್ಲಿ ಎಲ್ಲರೂ, ಕೆಲವರು ಹೇಳ್ತಾರೆ, ಅಯ್ಯೋ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಗೊತ್ತಾ ಅವರು, ಅದೆಲ್ಲ ಲೌಕಿಕ, ಅದು ದೇವರಿಂದ ಬಂದದ್ದಲ್ಲ, ಅದು ದುಷ್ಟನಾದ ಸೈತಾನ್ನಿಂದ ಬಂದದ್ದು, ಅದು ಮಾಯೆಯಾಗುವಂಥದ್ದು. ಆದರೆ ದೇವರ ಮಕ್ಕಳು ಗಳಿಸುವಂತ ಆದಾಯ ಅದು ನ್ಯಾಯಯುತವಾಗಿರುತ್ತದೆ, ಅದು ದೈವಿಕವಾಗಿರುತ್ತದೆ, ಅದು ದೇವರು ನಮಗೆ ಕೊಡುವಂತ ಕಾರ್ಯವಾಗಿದೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಏನಾದರೂ ಅಸಾಧ್ಯವಾದ ಕ್ರಿಯೆ ದೇವರು ಹೇಳಿದರೆ ನಾವು ಮಾಡ್ತೀವ? ಎರೇಮಿಯನಿಗೆ ಹೇಳಿದ್ರು, ಎರೇಮಿಯಲ್ಲಿ ಹೋದೊಂದು ಜಾಗ ತಗೋ ಅಂದ್ರೆ ನಾವು ಮಾಡ್ತೀವ? ದೇವರೇ ಅಲ್ಲಿ ನಷ್ಟ ಆಗೋಗುತ್ತೆ, ದೇವರೇ ಅಲ್ಲಿ ಯಾವ ಫ್ಯೂಚರ್ ಇಲ್ಲ, ದೇವರೇ ಅಲ್ಲಿ ಹಿಂತಿರುಗಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ದೇವರೇ ಅಂತ ನಾವು ದೇವರಿಗೆ ಸಜೆಷನ್ ಮಾಡ್ತೀವಿ. ಆದರೆ ದೇವರು ಏನಾದರೂ ಹೇಳಿದಾಗ ನಾವೇನು ಮಾಡಬಾರ್ದು, ಆತನಿಗೆ ಹಿಂತಿರುಗಿ ನಾವು ಪ್ರಶ್ನೆ ಮಾಡಿ ಅವಿಧೇಯತೆಯನ್ನ ತೋರಿಸಬಾರದು. ಇಲ್ಲಿ ಏನಾಗುತ್ತೆ, ಆ ರೀತಿಯಾಗುತ್ತೆ. ಅಬ್ರಹಾಮನಿಗೂ ಕೂಡ ದೇವರನ್ನು ಮಾತನ್ನು ಹೇಳಿದನು. ಆದಿಕಾಂಡ ಗ್ರಂಥ 18ನೇ ಅಧ್ಯಾಯ 14ನೇ ವಚನದಲ್ಲಿ, ಆದಿಕಾಂಡ 18:14, ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಅದರರ್ಥ ಕರ್ತನಿಗೆ, ದೇವರಿಗೆ ಅಸಾಧ್ಯವಾದದ್ದುಂಟೋ ಎಂದು ದೇವರ ವಾಕ್ಯ ಕೇಳುತ್ತಾ ಇದೆ. ಇವತ್ತು ನಾವು ಬೈಬಲನ್ನು ನೋಡುವಾಗ ಅನೇಕ ಕಾರ್ಯಗಳು ಈ ಬೈಬಲಲ್ಲಿ ನಮಗೆ ಗೊತ್ತಾಗ್ತದೆ. ದೇವರು 6 ದಿನಗಳಲ್ಲಿ ಭೂಮಿ ಆಕಾಶದಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದನು. ನಮಗೆ ಆಗುತ್ತಾ? ಮನುಷ್ಯನಿಗಾಗುತ್ತಾ? 6 ದಿನದಲ್ಲಿ ದೇವರು ಈ ನಾವು ನೋಡುವ, ಕಾಣುವ, ಕಾಣದಿರುವ ಸಮಸ್ತವನ್ನು ಎಷ್ಟು ದಿನದಲ್ಲಿ ಉಂಟು ಮಾಡಿದ್ರು? 6 ದಿನದಲ್ಲಿ ಉಂಟು ಮಾಡಿದ್ರೆ ಮನುಷ್ಯನಿಗೆ ಅದು ಸಾಧ್ಯನೇ ಇಲ್ಲ. ಅದು ವಾಕ್ಯ ಹೇಳ್ತದೆ, ಅನೇಕ ವಿಷಯಗಳನ್ನು ಹೇಳ್ತದೆ. ಅಬ್ರಹಾಮನಿಗೆ 90 ವರ್ಷ ಅಲ್ಲ, ಸಾರಳಿಗೆ ಅಬ್ರಹಾಮನಿಗೆ 90 ವರ್ಷವಾದಾಗ ದೇವರು ವಾಗ್ದಾನ ಕೊಟ್ಟರು. ಆಮೇಲೆ 100 ವರ್ಷದವನಾದಾಗ ಅವರಿಗೆ ಮಕ್ಕಳಾಗುವಂತೆ ಮಾಡಿದರು. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು. ನಾವು ನೋಡುತ್ತೇವೆ, ಆಕಾಶದಿಂದ ಮನ್ನವನ್ನು ಸುರಿಸಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡಿದನು. ಯೋರ್ದಾನ್ ಹೊಳೆಯನ್ನು ಆತನ ಇಬ್ಬಾಗ ಮಾಡಿದನು. ಪರಲೋಕದಿಂದ ಬೆಂಕಿ ಭೂಮಿಗೆ ಬರುವಂತೆ ಮಾಡಿದನು. ಎಲಿಯನನ್ನು ಆ ಪರಲೋಕಕ್ಕೆ ಏರಿ ಹೋಗುವಂತೆ ಮಾಡಿದನು. ಯೇಸು ಸ್ವಾಮಿ ಕನ್ಯಮರಿಯಳಲ್ಲಿ ಜನಿಸುವಂತೆ ಮಾಡಿದನು. ಅದು ಯಾರಾದರೂ ಮಾಡ್ಲಿಕ್ಕಾಗುತ್ತಾ? ಕನ್ಯಮರಿಯಳಲ್ಲಿ ಅಂದ್ರೆ ದೈವ ಕೃಪೆ ಅದು ಇರಬೇಕು. ಅದನ್ನು ನಾವು ನೋಡ್ತಾ ಇದ್ದೇವೆ. 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಿಕೊಟ್ಟದನ್ನು ನಾವು ನೋಡುತ್ತಾ ಇದ್ದೇವೆ. ಮತ್ತು ನಾವು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತನು ರೂಪಾಂತರವಾಗಿರುವುದನ್ನು, ಮರಣವನ್ನು ಜಯಿಸಿದ್ದನ್ನು, ಆತನು ಪುನರುತ್ಥಾನವಾಗಿ ಏರಿ ಹೋಗಿದ್ದನ್ನು. ಇದೆಲ್ಲ ನೋಡುವಾಗ ಮನುಷ್ಯರಿಗೊಂದ್ಸಾರಿ ಇದೆಲ್ಲ ನಡೆಯಲ್ಲಪ್ಪ, ಇದೆಲ್ಲ ಆಗಲ್ಲ, ಇದೆಲ್ಲ ಸಾಧ್ಯ ಇಲ್ಲ. ಆದರೆ ಮನುಷ್ಯರಿಗೆ ಅಸಾಧ್ಯವಾದದ್ದು ಏನಂತ ಹೇಳುತ್ತದೆ? ದೇವರಿಗೆ ಸಾಧ್ಯ ಎಂದು ಹೇಳ್ತದೆ. ಅದೇ ನಾವು ನೋಡುತ್ತೇವೆ ಲೂಕನ ಬರೆದ ಸುವಾರ್ತೆಯಲ್ಲಿ ಹೇಳ್ತೇವೆ, ಮನುಷ್ಯರಿಗೆ ಅದು ಅಸಾಧ್ಯ ಆಗಿರ್ಬೋದು. ಮರಿಯಳು ದೇವದೂತರ ಹತ್ರ ಕೇಳ್ತಾರೆ, ಇದು ಹೇಗೆ ಸಾಧ್ಯ? ನಾನು ಪುರುಷನನ್ನು ಅರಿತವಳಲ್ಲವಲ್ಲ. ಅಮ್ಮ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಇದೆಲ್ಲವೂ ಸಾಧ್ಯ. ಲೂಕನ ಬರೆದ ಸುವಾರ್ತೆ 1:37 ಹೇಳುತ್ತದೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಲೂಕ 1:37, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಅದರರ್ಥ ದೇವರು ಹೇಳಿದರೆ ದೇವರು ಖಂಡಿತ ಮಾಡ್ತಾನೆ. ನನ್ನ ಪ್ರಿಯ ದೇವಜನವೇ, ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20-21ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಬರೆಯುತ್ತಾ ಇದ್ದಾನೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. ನಮ್ಮಲ್ಲಿ ಕಾರ್ಯ ನಡೀಬೇಕಾದ್ರೆ ಯಾರ ಶಕ್ತಿ ಬೇಕೋ? ತನ್ನ ಶಕ್ತಿ. ಅಂದ್ರೆ ಯಾರ ಶಕ್ತಿ? ದೇವರ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್ ಎಂದು ಹೇಳುವುದನ್ನು
ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯವನ್ನು ಆಲಿಸುತ್ತಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಯೆರೆಮೀಯನಿಗೆ ಯಾಕೆ ಆ ಮಾತನ್ನ ದೇವರು ಹೇಳ್ದ ಗೊತ್ತಾ? ನೀನು ಅಲ್ಲಿ ಸ್ವಾಸ್ಥ್ಯವನ್ನ ತೆಗೆದುಕೊಂಡ್ರೆ ನೀನು ಅಲ್ಲಿ ಹೋಗಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀಯ? ಅಲ್ಲಿ ನೀನು ದೇವರ ಏನು ಒಂದು ಆಲಯದ ಸುತ್ತಲೂ ಇರುವ ಗೋಡೆಯನ್ನು ನೀನು ಮತ್ತೆ ಪುನರ್ಜೀವಗೊಳಿಸುತ್ತೀಯ. ನೀನು ನಾವು ನೋಡುತ್ತೇವೆ ಅನೇಕರು ಹೋಗಿ ಅಲ್ಲಿ ಎಜ್ರನು ಹೋಗಿ ಆಲಯವನ್ನು ಕಟ್ಟುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ನಿಮಗೂ ನನಗೂ ದೇವರೊಂದು ಮಾತು ಹೇಳಿದ್ರೆ, ಏನಾದರೂ ಇದನ್ನು ಮಾಡ್ರಿ ಅಂತ ದೇವರು ಸ್ಪಷ್ಟವಾಗಿ ಮಾತಾಡಿದ್ರೆ, ದೇವರು ಏನು ಫಲ ಇಲ್ಲ, ಏನಕ್ಕೆ ಮಾಡಬೇಕು ಅಂತ ಮಾಡಬಾರ್ದು. ಹೌದಲ್ವಾ? ಕೆಲವು ಸಾರಿ ಕೆಲವು ಕಡೆಗಳಲ್ಲಿ ನಾವು ಹೋಗಿ ಪ್ರಾರ್ಥನೆ ಪ್ರಾರಂಭಿಸುವಾಗ ಏನೂ ಇರೋದಿಲ್ಲ, ಝೀರೋ ಅಲ್ವಾ? ಆದರೆ ಬಿಡದೆ ಪ್ರಾರ್ಥನೆ ಮಾಡಿ ಪ್ರಯತ್ನ ಮಾಡಿ ಕೆಲಸ ಮಾಡುವಾಗ ಅಲ್ಲಿ ಸೇವೆ ಹಂಗೆ ಇರುತ್ತಾ? ಏನಾಗುತ್ತೆ? ಅಲ್ಲಿ ಬೆಳವಣಿಗೆ ಆಗುತ್ತದೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಯೂಟ್ಯೂಬ್ ಚಾನಲ್ ಮಾಡಿದಾಗ, ರಾತ್ರಿ ಹೇಳ್ತಾ ಇದ್ದೆ, ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ 50 ಜನ ಸಬ್ಸ್ಕ್ರೈಬರ್ಸ್ ಬರ್ತಾರಾ, 100 ಜನ, ಅಯ್ಯೋ ಸಾಧ್ಯ. ಆದರೆ ಇವತ್ತು 2 ಲಕ್ಷ ಜನರಿದ್ದಾರೆ. ಹೇಗೆ ಸಾಧ್ಯ ಆಯಿತು ಗೊತ್ತಿಲ್ಲ, ನಮ್ಮ ಕಣ್ಣು ಕಾಣಲಿಲ್ಲ. 2 ಲಕ್ಷ ಜನ ಅದರಲ್ಲಿ ಆಗುತ್ತಾನಂತ ನನಗೆ ಗೊತ್ತಿಲ್ಲ. ನಮ್ಮ ಲೈಫಲ್ಲಿ ನಾನು ಹೇಳಿದ್ನಲ್ವಾ, ನನಗೆ ಅನಿಸ್ತಾ ಇತ್ತು ಅವಾಗ, ದೇವರೇ ತೆಲುಗು ತಮಿಳವರು ಇಂಗ್ಲೀಷವರು ಅಲ್ಲಿಂದ ಬೇಕಾದರೂ ನೋಡ್ತಾರೆ, ಇಂಗ್ಲೀಷಲ್ಲಿ ಮಾಡಬೇಕು, ತಮಿಳಲ್ಲಿ ಮಾಡಬೇಕು, ತೆಲುಗಲ್ಲಿ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಆದರೆ ದೇವರು ನನಗೆ ಸ್ಪಷ್ಟವಾಗಿ ಮಾತಾಡಿ ಹೇಳಿದರು, ಅಲ್ಲೆಲ್ಲ ಇದ್ದಾರಪ್ಪ ಮಾಡೋರು, ಇಲ್ಲದೇ ಇರೋ ಕಡೆ ಮಾಡು. ಎಲ್ಲಿ? ಕನ್ನಡದಲ್ಲಿ. ದೇವರೇ ಯಾರೂ ಇಲ್ಲ, ದೇವರೇ ಕನ್ನಡದವರು ಯಾರೂ ಇಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ. ಆದರೆ ದೇವರು ಕರೆಕ್ಟಾಗಿ ಹೇಳಿದ್ರಿ ಅಂದರೆ, ಎಲ್ಲ ಬಿತ್ತಿರೋ ಕಡೆ ನೀನು ಯಾಕೆ ಬಿತ್ತೀಯ? ಬಿತ್ತಿರೋ ಕಡೆ ನೀನು ಬಿತ್ತಕ್ಕೆ ಹೋಗಬೇಡ, ಬಿತ್ತದೇ ಬಿಟ್ಟಿರುವ ಜಾಗದಲ್ಲಿ ಬಿತ್ತು. ಆವಾಗ ನನಗೆ ನಿಜವಾಗಿಯೂ ಒಂಥರ ಏನಂದರೆ, ಏನಪ್ಪ ಇದು, ಯಾಕಪ್ಪ ಈ ಥರ? ಆದರೆ ದೇವರು ಹೇಳಿದ ಮಾತು ದೇವರು ಖಂಡಿತ ನೆರವೇರಿಸಿಕೊಡ್ತಾನೆ. ಬಿತ್ತದೇ ಇರುವ ಜಾಗದಲ್ಲಿ ನೀನು ಬಿತ್ತು, ಫಲ ಕೊಡುವ ಜವಾಬ್ದಾರಿ ನನ್ನದು. ಈಸಾಕನು ಬೇಸಿಗೆಯಲ್ಲಿಯೂ ಬರಡು ಭೂಮಿಯಲ್ಲಿ ಬಾವಿಯನ್ನು ಅಗೆದಾಗ ನೀರು ಕೊಟ್ಟ ದೇವರು, ಏನೂ ಇಲ್ಲದೆ ಇರುವಾಗ, ಅಬ್ರಹಾಮನಿಗೆ ಮಕ್ಕಳೇ ಇಲ್ಲದೆ ಇರುವಾಗ, ನಿನ್ನ ಸಂತತಿಯನ್ನ ನಾನು ಆಕಾಶದ ನಕ್ಷತ್ರಗಳಂತೆ ಮಾಡುತ್ತೇನೆ ಅಂತ ಹೇಳಿದ ದೇವರು, ಮುಂದಿನ ದಿನಗಳಲ್ಲಿ ಕಾನಾನ್ ದೇಶವನ್ನು ನಿಮಗೆ ಸ್ವಂತವಾಗಿ ಕೊಡ್ತೀನಿ ಅಂತ ಹೇಳಿದ ದೇವರು, ಮೊದಲೇ ಪ್ಲಾನ್ ಮಾಡಿದ್ದಾನೆ ದೇವರು. ದೇವರ ಪ್ಲಾನ್ ನಿಮ್ಮ ನನ್ನ ಜೀವಿತದಲ್ಲಿ ಇದ್ದರೆ, ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ ಉಪಯೋಗಿಸಬೇಕೆಂದು ದೇವರು ಆಲೋಚನೆ ಮಾಡಿಕೊಂಡಿದ್ರೆ, ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗುವುದಿಲ್ಲ. ಆದರೆ ದೇವರ ಚಿತ್ತಕ್ಕೆ ಒಳಪಡಬೇಕು. ಈ ರೀತಿಯಾಗಿ ಕೆಲವು ಕಳವಳ ಬಂದೇ ಬರುತ್ತವೆ. ದೇವರೇ ಹಾಳಾಗುವ, ವ್ಯರ್ಥವಾಗುವ, ಹೊರಟೋಗುವ ಜಾಗದಲ್ಲಿ ನಾನು ಯಾಕೆ ಮಾಡಬೇಕು ಅಂತ ಹೇಳಿದೆ. ದೇವರು ಹೇಳಿದ ಹಾಗೆ ಯೆರೆಮೀಯನು ಕೇಳಿದನು. ಇವತ್ತು ನೀವು ಅಷ್ಟೇ ಅವಿಧೇಯತೆಯನ್ನು ತೋರಿಸಬಾರ್ದು, ದೇವರ ಕಾರ್ಯಗಳಿಗೆ ಅವಿಧೇಯತೆಯನ್ನು ತೋರಿಸಬಾರ್ದು, ಬದಲಾಗಿ ವಿಧೇಯತೆಯನ್ನು ತೋರಿಸಬೇಕು, ಸಮರ್ಪಣೆ ಮಾಡಿಕೊಳ್ಳಬೇಕು, ಒಪ್ಪಿಸಿಕೊಡಬೇಕು. ಆಗ ದೇವರು ನಿಮ್ಮ ನನ್ನ ಕೈ ಕೆಲಸಗಳನ್ನು ಆತನೇನು ಮಾಡ್ತಾನೆ? ಆಶೀರ್ವದಿಸುತ್ತಾನೆ. ಹಾಲೆಲೂಯ. ಇವತ್ತು ನನ್ನ ಪ್ರಿಯ ದೇವಜನವೇ, ಅದಕ್ಕಾಗಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ಸ್ವಲ್ಪ ಸಮಯ ದೇವರ ಸಮ್ಮುಖದಲ್ಲಿ, ಹೌದಪ್ಪ ಯೆರೆಮೀಯನಿಗೆ ನೀವೊಂದು ಮಾತು ಹೇಳಿದ್ರಿ, ಆ ಜಾಗದಲ್ಲೇ ಹೋಗು, ಆ ಸ್ಥಳವನ್ನೇ ತೆಗೆದುಕೋ ಎಂದು ಹೇಳಿದ್ರಿ. ಅಪ್ಪ ನಾವಾಗಿದ್ರೆ ಕೇಳ್ತಾ ಇದ್ವಪ್ಪ, ದೇವರೇ ಈ ಬಿಸ್ನೆಸ್ಸು ಸಕ್ಸಸ್ ಆಗಲ್ಲ ಅಪ್ಪ, ಈ ಮದುವೆ ಕಾರ್ಯ ನಡೆಯಲ್ಲ, ಇವರಿಗೆ ಗರ್ಭಫಲ ಆಗಲ್ಲ, ಇವರ ಮನೆ ಕಟ್ಟಲ್ಲ, ಇವರ ಕುಟುಂಬ ಸರಿಯಾಗಲ್ಲ, ಈ ವ್ಯಕ್ತಿ ಸರಿಯಾಗಲ್ಲ, ಇವರ ಸಾಲ ತೀರಲ್ಲ ಎಂಬ ರೀತಿಯಲ್ಲಿ ಅಪನಂಬಿಕೆಗಳನ್ನು, ಅವಿಧೇಯತೆಯನ್ನು ನಾವು ಹೊಂದುತ್ತಾ ಇದ್ದೆವು ಸ್ವಾಮಿ. ಆದರೆ ಇವತ್ತು ನೀವು ನಮಗೆ ಮತ್ತೆ ಎಚ್ಚರಪಡಿಸಿದ್ದೀರಾ. ಯೆರೆಮೀಯ ನೀನು ಹೋಗಪ್ಪ, ನಾನು ಹೇಳಿದು ಮಾಡು ಎಂದಾಗ ಯೆರೆಮೀಯನು ಪ್ರಶ್ನೆ ಮಾಡದೆ ವಿಧೇಯತೆಯನ್ನು ಸೂಚಿಸಿ ಹೋದನಯ್ಯ. ಅಪ್ಪ ಶತ್ರುಗಳು ಮುತ್ತಿಗೆ ಹಾಕುತ್ತಾರೆ ಆ ಸ್ಥಳಕ್ಕೆ ಎಂದು ಗೊತ್ತಿದ್ದರೂ ಕೂಡ ನೀನು ಅವನನ್ನು ಕಳುಹಿಸಿದಿ. ಆದರೆ ನಾವು ಮುಂದೆ ನೋಡುತ್ತಾ ಇದ್ದೇವೆ, ಆ ಸ್ಥಳವು ಅವನಿಗೆ ಆಶೀರ್ವಾದದಾಯಕವಾಗಿತ್ತು. ಇವತ್ತು ತಂದೆ ದೇವರೇ, ನಿನ್ನ ಮಾತಿಗೆ ವಿಧೇಯರಾದವರು ಯಾರೂ ಕೂಡ ಬಿದ್ದವರಿಲ್ಲ, ಸೋತವರಿಲ್ಲ, ಕೈ ಬಿಡಲ್ಪಟ್ಟವರಿಲ್ಲ ಸ್ವಾಮಿ. ಎಲ್ಲರೂ ಆಶೀರ್ವದಿಸಲ್ಪಟ್ಟವರೇ. ಅಪ್ಪ ಪರಮ ತಂದೆಯಾದ ದೇವರೇ, ಈ ದಿನದಲ್ಲಿ ನಾವು ಕೂಡ ಅದೇ ರೀತಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ.
ಇವತ್ತು ಅಪಾದೇವರೇ, ಮರಿಯಳಿಗೆ ನೀವು ಮಾತು ಕೊಟ್ರಿ, ಅದರಂತೆ ನಡೆಸ್ಕೊಂಡ್ರಿ. ಅಬ್ರಹಾಮನಿಗೆ ಮಾತು ಕೊಟ್ರಿ, ಅದರಂತೆ ನಡೆಸಿಕೊಡ್ರಿ. ಅನೇಕ ಭಕ್ತರಿಗೆ ಮಾತು ಕೊಟ್ಟು ನಡ್ಕೊಂಡಿದ್ದೀರಾ. ನಮಗೂ ಮಾತು ಕೊಟ್ಟು ನೀವು ನಡ್ಕೊಳ್ಳುವ ದೇವರಾಗಿದ್ದೀರಾ. ನಿಮಗೆ ಸ್ತೋತ್ರ ಸ್ವಾಮಿ. ಈ ವಿಡಿಯೋ ನೋಡಿ ಈ ಒಂದು ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರ ಸಹೋದರಿಯರು ಒಂದು ತೀರ್ಮಾನ ಮಾಡಿಕೊಳ್ಳಲಿ. ದೈವ ಕೃಪೆ, ದೈವ ಚಿತ್ತವುಳ್ಳದ್ದು ತಡವಾದರೂ ಬಂದೇ ಬರುವುದು. ಸ್ವಲ್ಪ ಒಂದು ವೇಳೆ ತಡವಾಗಬಹುದು, ಆದರೆ ನೆರವೇರುವ ತನಕ ದೇವರು ಬಿಡುವುದಿಲ್ಲ ಎಂದು ಹೇಳುವ ನಿನ್ನ ಮಾತಿಗಾಗಿ ಸ್ತೋತ್ರ ಸ್ವಾಮಿ. ಆದ್ದರಿಂದ ಇನ್ನೂ ನಿರೀಕ್ಷೆ ಇಟ್ಟುಕೊಂಡೇ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲ ದೇವ ಮಕ್ಕಳ ಜೀವಿತದಲ್ಲಿ ಈ ಒಂದು ವಾಕ್ಯವು, ಆಧರಣೆಯು ದೇವರೇ ಅವರಿಗೆ ಉತ್ತೇಜನವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವಾ, ಪ್ರಾರ್ಥಿಸಿದ ಪ್ರತಿಯೊಬ್ಬರ ಜೀವಿತದಲ್ಲಿ ತಡೆಯಾಗಿರುವಂಥ ಕಾರ್ಯಗಳನ್ನು ಹೇಗೆ ನಿಮ್ಮ ಭಕ್ತರಿಗೆ ಒದಗಿಸಿಕೊಟ್ರು, ನೀವು ನಮಗೆ ಹಾಗೆ ಒದಗಿಸಿಕೊಟ್ಟು ನೀವು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳಯ್ಯ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕನು, ಕರ್ತನು, ಒಡೆಯನು ದೇವರಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತರ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.